ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಇವತ್ತಿನ ಒಂದು ಕ್ಲಾಸಲ್ಲಿ ನಾವು ಈಕ್ವೇಶನ್ಸ್ ಆಫ್ ಮೋಷನ್ಸ್ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ಹಿಂದಿನ ತರಗತಿಯಲ್ಲಿ ಮೋಷನ್ ಬಗ್ಗೆ ನೋಡಿದ್ವಿ. ಸ್ಪೀಡು ಜೊತೆಗೆ ಡಿಸ್ಟೆನ್ಸ್, ಡಿಸ್ಪ್ಲೇಸ್ಮೆಂಟ್, ಆಕ್ಸಲರೇಷನ್ ಇವೆಲ್ಲವನ್ನ ನೋಡಿದ್ವಿ. ಈಗ ಈಕ್ವೇಶನ್ಸ್ ಆಫ್ ಮೋಷನ್ಗೆ ರಿಲೇಟೆಡ್ ಆಗಿ ನೋಡ್ತಾ ಹೋಗೋಣ. ಈಕ್ವೇಶನ್ಸ್ ಆಫ್ ಮೋಷನ್ ಏನಕ್ಕೆ ಯೂಸ್ ಮಾಡ್ತೀವಿ? ದೇ ಆರ್ ಯೂಸ್ಡ್ ಯಾಕೆ ಟು ಡಿಸ್ಕ್ರೈಬ್ ವೇರಿಯಸ್ ಕಾಂಪೋನೆಂಟ್ಸ್ ಆಫ್ ಅ ಮೂವಿಂಗ್ object. So to describe various components of a moving object ನಾವು equations of motion ಅನ್ನ ಯೂಸ್ ಮಾಡುವಂಥದ್ದು. ಓಕೆ, ಅದಕ್ಕೋಸ್ಕರ ಇದನ್ನ ಬಳಸ್ತಾರೆ. ಅಂಡ್ ಡಿಸ್ಪ್ಲೇಸ್ಮೆಂಟ್, ವೆಲಾಸಿಟಿ, ಟೈಮ್, ಆಕ್ಸಲರೇಷನ್ ಇವೆಲ್ಲ ಏನು, ಇವನ್ನ ನಾವು ಕೈನಮ್ಯಾಟಿಕ್ ವೇರಿಯೇಬಲ್ಸ್ ಅಂತ ಕರಿತೀವಿ. ಓಕೆ, ದಟ್ ಕ್ಯಾನ್ ಬಿ ಡಿರೈವ್ಡ್ ಫ್ರಮ್ ದೀಸ್ ಈಕ್ವೇಶನ್ಸ್. ಇವೆಲ್ಲವೂ ಕೂಡ ಇವೇ ಈಕ್ವೇಶನ್ಸ್ ಇಂದಾನೇ ಬಂದಿರುವಂತದ್ದು. ಈ ಈಕ್ವೇಶನ್ಸ್ ಆಫ್ ಮೋಷನ್ ಅಂತ ಏನ್ ಕರಿತೀವಿ ಅದರಿಂದನೇ ಬಂದಿರುವಂತದ್ದು. ಏನು? ಡಿಸ್ಪ್ಲೇಸ್ಮೆಂಟ್, ವೆಲಾಸಿಟಿ, ಟೈಮ್, ಆಕ್ಸಲರೇಷನ್. ಓಕೆ, ದೀಸ್ ಆರ್ ದ ಕೈನಮ್ಯಾಟಿಕ್ ವೇರಿಯೇಬಲ್ಸ್ ಅಂತ ಹೇಳ್ತೀವಿ. ದೇರ್ ಆರ್ ತ್ರೀ ಈಕ್ವೇಶನ್ಸ್. ಓಕೆ, ದೇರ್ ಆರ್ ತ್ರೀ ಈಕ್ವೇಶನ್ಸ್ ವಿಚ್ ಆರ್ ಆಲ್ಸೋ ರೆಫರ್ಡ್ ಟು ಆಸ್ ಲಾಸ್ ಆಫ್ ಕಾನ್ಸ್ಟೆಂಟ್ ಆಕ್ಸಲರೇಷನ್ ಅಂತ ಕರೀತಾರೆ ಇವನ್ನ. ಏನಂತ? ಲಾಸ್ ಆಫ್ ಕಾನ್ಸ್ಟೆಂಟ್ ಆಕ್ಸಲರೇಷನ್. ನೋಡಿ, ಇಲ್ಲೂ ಇದೆ ಇದೆ ಇದೆ. ಓಕೆ, ಲಾಸ್ ಆಫ್ ಕಾನ್ಸ್ಟೆಂಟ್ acceleration ಅಂತ ಕರೀತಾರೆ. And therefore can only be applied when acceleration is constant and motion is constrained to a straight line. ಓಕೆ, ಯಾವಾಗ ಇದನ್ನೆಲ್ಲ ನಾವು ಅಪ್ಲೈ ಮಾಡ್ತೀವಿ? ಯಾವಾಗ ಆಕ್ಸಲರೇಷನ್ ಕಾನ್ಸ್ಟೆಂಟ್ ಇರುತ್ತೆ ಅಂಡ್ ಮೋಷನ್ ಅನ್ನುವಂಥದ್ದು ಇಟ್ ಇಸ್ ವೆನ್ ಇಟ್ ಈಸ್ ಕಾನ್ಸ್ಟೈನ್ಡ್ ಟು ಎ ಸ್ಟ್ರೈಟ್ ಲೈನ್ ಇರುತ್ತೆ. ಅವಾಗ ಈ ಮೂರಲ್ಲಿ ಒಂದನ್ನ ಅಥವಾ ಬೇಕಾಯ್ತು ಅಂತ ಹೇಳಿದ್ರೆ ಸೊ ಕ್ವೆಶ್ಚನ್ ವೈಸ್ ನಾವು ಅಪ್ಲೈ ಮಾಡ್ಕೊಳ್ತಾ ಹೋಗುವಂಥದ್ದು. ಓಕೆ, ಸೊ ಯಾವ ಆ ಮೂರು ಈಕ್ವೇಶನ್ ಅಂತ ಹೇಳಿದ್ರೆ ಇದೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. v equals u plus at, v square is equal to u square plus 2as ಅಥವಾ v square minus u square is equal to 2as, s is equal to ut plus half at square ಇವೆಲ್ಲವೂ ಕೂಡ. ಓಕೆ, s is equal to ut plus half at square ವೇರ್ ಯು ಅನ್ನುವಂಥದ್ದು ಇನಿಷಿಯಲ್ ವೆಲಾಸಿಟಿ. ಓಕೆ, ಅದೆಲ್ಲದರಲ್ಲೂ ಕೂಡ ಯು ಅನ್ನುವಂಥದ್ದು ಇನಿಷಿಯಲ್ ವೆಲಾಸಿಟಿ, ವಿ ಅನ್ನುವಂಥದ್ದು ಫೈನಲ್ ವೆಲಾಸಿಟಿ, ಅಂಡ್ ಎ ಅನ್ನುವಂಥದ್ದು ಆಕ್ಸಲರೇಷನ್. ಇಟ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಅಂಡ್ ಟೈಮ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಅನ್ನ ನಾವು ಮೀಟರ್ ಇಂದ ಎಕ್ಸ್ಪ್ರೆಸ್ ಮಾಡ್ತೀವಿ. ಮೀಟರ್. ಓಕೆ, ಡಿಸ್ಪ್ಲೇಸ್ಮೆಂಟ್ ಇಸ್ ಮೀಟರ್ ಅಂಡ್ ಡಿಸ್ಟೆನ್ಸ್ ಇಸ್ ಮೀಟರ್. ಓಕೆ, ಅಂಡ್ ಈಕ್ವೇಶನ್ ಆಫ್ ಮೋಷನ್ ಅಂಡರ್ ಗ್ರಾವಿಟಿ. ನೋಡಿ, ವೆನ್ ಈಕ್ವೇಶನ್ ಆಫ್ ಮೋಷನ್ ಅಂಡರ್ ಗ್ರಾವಿಟಿಯಲ್ಲಿ ಇದ್ದಾಗ ಮೋಷನ್ ಅಂಡರ್ ಗ್ರಾವಿಟಿ ಅದರ ಈಕ್ವೇಶನ್ ಡೌನ್ವರ್ಡ್ ಪ್ಲಸ್ ಅಪ್ವರ್ಡ್ ಏನ್ ಈಕ್ವೇಶನ್ ಬರುತ್ತೆ ನೋಡ್ತಾ ಹೋಗಿ. ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ ಅಂದ್ರೆ ಇಲ್ಲಿ ಆಕ್ಸಲರೇಷನ್ ಅನ್ನುವಂಥದ್ದು ಏನಾಗಿದೆ? ಗ್ರಾವಿಟಿ ಅಂಡರ್ ಅಲ್ಲಿ ಇದೆ. ಸೊ ದಟ್ ಜಿ ಅಂತ ತಗೊಂಡಿದ್ದಾರೆ ಆ ಪ್ಲೇಸ್ ಅಲ್ಲಿ. ಸೊ ಅವಾಗ ಏನಾಗುತ್ತೆ? ವಿ ಅನ್ನುವಂಥದ್ದು ವೆಲಾಸಿಟಿ, is it height? ಹೌದಲ್ವಾ? ಸೊ h is equal to ut plus half gt square. ಸೊ g ಅನ್ನುವಂಥದ್ದು ಅವಾಗ ಅಂದ್ರೆ ಇದು ಡಿರೈವ್ ಹೇಗೆ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಓಕೆ, ಸೊ ಇದನ್ನ ಮಾಡಿದಾಗ ನಮಗೆ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಸಿಗುತ್ತೆ. ಇದನ್ನೇ ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ಇದ್ದಾಗ, ಸೊ ಅದಕ್ಕೋಸ್ಕರ ಅಪ್ವರ್ಡ್ ಅಂತ ಬಂದಾಗ ನಾವು ಗ್ರಾವಿಟಿಯನ್ನ -9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ತಗೊಳ್ಳುವಂಥದ್ದು. ಓಕೆ, ಇಫ್ ಇಟ್ ಈಸ್ ಇನ್ ಡೌನ್ವರ್ಡ್ ಮೋಷನ್ ಅಥವಾ ಡೌನ್ವರ್ಡ್ ಡೈರೆಕ್ಷನ್ ಅದನ್ನ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇಫ್ ಇಟ್ ಈಸ್ ಇನ್ ಅಪ್ವರ್ಡ್ ಡೈರೆಕ್ಷನ್ -9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಷ್ಟೇ. ಓಕೆ, ಇನ್ನು ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಎ ಬಾಡಿ ಇನ್ nth ಸೆಕೆಂಡ್. ಓಕೆ, ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಎ ಬಾಡಿ ಇನ್ nth ಸೆಕೆಂಡ್ ಅಂತ ಇದ್ದಾಗ ಅದನ್ನ ಯಾವ ರೀತಿ ನೋಡಿ, ಅದನ್ನ ಎಲ್ಲ n ಅನ್ನೋದನ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನ್ ಸಿಗತ್ತೆ? ಈ ರೀತಿ ಏನ್ ಸಿಗತ್ತೆ? ಸೊ ಸ್ಪೀಡು nth ಸೆಕೆಂಡ್ ಅಲ್ಲಿ ಇದೆ. ಓಕೆ, ದಟ್ ಈಸ್ ಇಕ್ವಲ್ ಟು ಯು ಪ್ಲಸ್ 2n ಮೈನಸ್ 1 a/2 ಆಗುತ್ತೆ. ಓಕೆ, ದಿಸ್ ಇಸ್ ದ ಈಕ್ವೇಶನ್. ಓಕೆ, h ಅನ್ನುವಂಥದ್ದು ಹೈಟ್, nth ಅನ್ನುವಂಥದ್ದು nth ಟೈಮ್ ಇಂಟರ್ವಲ್. ಓಕೆ, ಇನ್ನು ಮೋಷನ್ ಇನ್ 2 ಡೈಮೆನ್ಷನ್. ಏನು ಮೋಷನ್ ಇನ್ 2 ಡೈಮೆನ್ಷನ್? ಇದ್ರ ಬಗ್ಗೆ ನೋಡೋದಾದ್ರೆ ನೋಡಿ, ಮೋಷನ್ ಆಫ್ ಅನ್ ಆಬ್ಜೆಕ್ಟ್ ಈಸ್ ಕಾಲ್ಡ್ 2 ಡೈಮೆನ್ಷನ್.
motion of an object is called two dimensional. ಯಾವಾಗಲೂ ಒಂದು ಆಬ್ಜೆಕ್ಟ್ ಮೋಷನ್ ಅಲ್ಲಿ ಇದೆ ಅಂತ ಹೇಳಿದ್ರೆ that is said to be two dimensional. Okay, if two of the three coordinates are required to specify the position of an object ಅಥವಾ of the object in space changes with respect to time ಆಗಿರುತ್ತೆ. ಸೊ ಅಂತ ಮೋಷನ್ಸ್ ಅಲ್ಲಿ ಏನಾಗುತ್ತೆ, ಆಬ್ಜೆಕ್ಟ್ ಮೂವ್ಸ್ ಇನ್ ಎ ಪ್ಲೇನ್. ಸೊ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಬಿಲಿಯಾರ್ಡ್ ಬಾಲ್ ಅನ್ನುವಂಥದ್ದು ಇಟ್ ಇಸ್ ಮೂವಿಂಗ್ ಓವರ್ ದ ಬಿಲಿಯಾರ್ಡ್ ಟೇಬಲ್. Okay, an insect traveling over the floor of a room, earth is revolving around the sun. Okay, earth revolving around the sun. Adadmele an insect traveling over the floor of the room. Okay, ivella eno examples. These three are examples for motion in two dimension. Okay, clear? ಕಾಣಿಸ್ತಾ ಇದೆನಾ? ಮೋಷನ್ ಇನ್ ಟೂ dimension ಗೆ ಇವು ಎಕ್ಸಾಂಪಲ್. ಏನು, ಬಿಲಿಯಾರ್ಡ್ ಬಾಲ್ ಮೂವಿಂಗ್ over the billiard table, ಆಮೇಲೆ an insect traveling over the floor of the room, ಆಮೇಲೆ earth revolving around the sun. ಇವೆಲ್ಲ ಏನು, these are the examples for motion in two dimension. ಇನ್ನು ಟೂ ಸ್ಪೆಷಲ್ ಕೇಸಸ್ ಆಫ್ ಅ ಮೋಷನ್ ಇನ್ ಟೂ ಡೈಮೆನ್ಷನ್ ನೋಡಿ, ಎರಡು ಸ್ಪೆಷಲ್ ಕೇಸಸ್ ಬರುತ್ತೆ ಮೋಷನ್ ಇನ್ ಟೂ ಡೈಮೆನ್ಷನ್ ಅಲ್ಲಿ, ದಟ್ ಇಸ್ ಪ್ರೊಜೆಕ್ಟೈಲ್ ಮೋಷನ್ ಅಂಡ್ ಸರ್ಕ್ಯುಲರ್ ಮೋಷನ್. ಮೋಷನ್ ಇನ್ ಟೂ ಡೈಮೆನ್ಷನ್ ಅಲ್ಲಿ ನಾವು ಟೂ ಟೈಪ್ಸ್ ನೋಡ್ತೀವಿ, ಒಂದು ಪ್ರೊಜೆಕ್ಟೈಲ್ ಮೋಷನ್, ಇನ್ನೊಂದು ಸರ್ಕ್ಯುಲರ್ ಮೋಷನ್. ಓಕೆ, ಒಂದು ಪ್ರೊಜೆಕ್ಟೈಲ್ ಮೋಷನ್, ಇನ್ನೊಂದು ಸರ್ಕ್ಯುಲರ್ ಮೋಷನ್. ಈಗ ಪ್ರೊಜೆಕ್ಟೈಲ್ ಮೋಷನ್ ಅನ್ನ ನೋಡೋದಾದ್ರೆ, ಇಟ್ ಇಸ್ ಅ ಫಾರ್ಮ್ ಆಫ್ ಮೋಷನ್ ಇನ್ ವಿಚ್ ಆನ್ ಆಬ್ಜೆಕ್ಟ್ ಆರ್ ಪಾರ್ಟಿಕಲ್, ಓಕೆ, ಅದನ್ನೇ ನಾವು ಪ್ರೊಜೆಕ್ಟೈಲ್ ಅಂತ ಹೇಳ್ತೀವಿ. ಒಂದು ಆಬ್ಜೆಕ್ಟ್ ಅಥವಾ ಯಾವುದೇ ಒಂದು ಪಾರ್ಟಿಕಲ್ ಇರುತ್ತಲ್ವಾ, ಅದನ್ನೇ ಪ್ರೊಜೆಕ್ಟೈಲ್ ಅಂತ ಕರಿತೀವಿ. So that is thrown near the earth's surface and it moves along a curved path under the action of gravity only. So under the action of gravity only it moves along a curved path agutte. So the only force of significance that acts on the object is gravity. adr mele act maduvanta onde ಒಂದು force ಯಾವದಾಗಿರುತ್ತೆ, that is gravity ಮಾತ್ರ ಆಗಿರುತ್ತೆ, which acts downward. ಯಾಕೆಂದ್ರೆ because ಅಲ್ಲಿ downward acceleration ಇರುತ್ತೆ ಅದಕ್ಕೆ. ಓಕೆ, ಇನ್ನು ವೆಲಾಸಿಟಿ ಆಫ್ ದ ಪ್ರೊಜೆಕ್ಟೈಲ್ ಚೇಂಜಸ್ ಯಾವಾಗ, ಬೈ ಆಕ್ಸಲರೇಷನ್ ವೆಕ್ಟಾರ್ ಇನ್ ಯೂನಿಟ್ ಟೈಮ್. ಓಕೆ, ಬೈ ಆಕ್ಸಲರೇಷನ್ ವೆಕ್ಟಾರ್ ಇನ್ ಯೂನಿಟ್ ಟೈಮ್. ಇನ್ನು ದ ಮೋಷನ್ ಆಫ್ ಎ ಪ್ರೊಜೆಕ್ಟೈಲ್ ಇಸ್ ಅ ಟೂ ಡೈಮೆನ್ಷನಲ್ ಮೋಷನ್. ಹೌದಲ್ವಾ, ಯಾಕಂದ್ರೆ ಅದು ಮೋಷನ್ ಇನ್ ಟೂ ಡೈಮೆನ್ಷನ್ ಇಂದ ಟೈಪ್ ಅಂತ ಹೇಳಿದಾಗ, ಸೊ ಮೋಷನ್ ಆಫ್ ಪ್ರೊಜೆಕ್ಟೈಲ್ ಈಸ್ ಆಲ್ವೇಸ್ ಇನ್ ಟೂ ಡೈಮೆನ್ಷನಲ್ ಮೋಷನ್. ಸೊ ಇಟ್ ಕ್ಯಾನ್ ಬಿ ಡಿಸ್ಕಸ್ಡ್ ಇನ್ ಟೂ ಪಾರ್ಟ್ಸ್. ಓಕೆ, ಇಟ್ ಕ್ಯಾನ್ ಬಿ ಡಿಸ್ಕಸ್ಡ್ ಇನ್ ಟೂ ಪಾರ್ಟ್ಸ್. ಒಂದು ನೋಡಿ, ಹಾರಿಜಾಂಟಲ್ ಮೋಷನ್ ಅಂಡ್ ವರ್ಟಿಕಲ್ ಮೋಷನ್. ನೋಡಿ, ಇವಾಗ ಮೋಷನ್ ಇನ್ ಟೂ ಡೈಮೆನ್ಷನ್ ಅಂತ ಬಂದಾಗ ಒಂದು ಪ್ರೊಜೆಕ್ಟೈಲ್ ಮೋಷನ್ ಮತ್ತೆ ಸರ್ಕ್ಯುಲರ್ ಮೋಷನ್ ಅಂತ ನೋಡಿದ್ವಿ. ಅದರಲ್ಲಿ ಅಗೇನ್ ಅಂದ್ರೆ ಆಸ್ ಸೆಡ್ ಪ್ರೀವಿಯಸ್ಲಿ ಏನಂತ ಹೇಳಿದ್ವಿ, ಪ್ರೊಜೆಕ್ಟೈಲ್ ಮೋಷನ್ ಅನ್ನುವಂಥದ್ದು ಇಟ್ ಇಸ್ ಟೂ ಡೈಮೆನ್ಷನ್, ಸೊ ದಟ್ ಇಟ್ ಕ್ಯಾನ್ ಬಿ ಡಿಸ್ಕಸ್ಡ್ ಇನ್ ಟೂ ಪಾರ್ಟ್ಸ್. ಯಾವುದು, ಒಂದು ಹಾರಿಜಾಂಟಲ್ ಮೋಷನ್, ಇನ್ನೊಂದು ವರ್ಟಿಕಲ್ ಮೋಷನ್. ಸೊ ದೀಸ್ ಟು ಮೋಷನ್ಸ್ ಟೇಕ್ಸ್ ಪ್ಲೇಸ್ ಇಂಡಿಪೆಂಡೆಂಟ್ ಆಫ್ ಈಚ್ ಅದರ್. ಯಾವುದು ಕೂಡ ಈಗ ಹಾರಿಜಾಂಟಲ್ ಮೋಷನ್ ಮೇಲೆ ಮೋಷನ್ ಇದ್ದಾಗ, ಅಂದ್ರೆ ಹಾರಿಜಾಂಟಲ್ ವರ್ಟಿಕಲ್ ಮೇಲೆ ಡಿಪೆಂಡ್ ಆಗಿರೋದು, ವರ್ಟಿಕಲ್ ಹಾರಿಜಾಂಟಲ್ ಮೇಲೆ ಡಿಪೆಂಡ್ ಆಗಿರೋದು, ನೋ, ನೆವರ್. ಅದೇನು, those two motions are always independent of each other. Okay, so the velocity of a particle can be resolved into two mutually perpendicular components, horizontal component and vertical component ಆಗಿರುತ್ತೆ. ಹಾರಿಜಾಂಟಲ್ ಕಾಂಪೊನೆಂಟ್ ಏನಿರುತ್ತೆ, ದಟ್ ರಿಮೈನ್ಸ್ ಅನ್ಚೇಂಜ್ಡ್. ನೋಡಿ, ಹಾರಿಜಾಂಟಲ್ ಕಾಂಪೊನೆಂಟ್ ಏನಿರುತ್ತೆ, ದಟ್ ರಿಮೈನ್ಸ್ ಅನ್ಚೇಂಜ್ಡ್ ಥ್ರೂಔಟ್ ದ ಫ್ಲೈಟ್. Okay, the force of gravity continuously affects the vertical component. The horizontal motion is a uniform motion and the vertical motion is a uniformly accelerated retarded motion. Okay, ನೋಡಿ, ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಹಾರಿಜಾಂಟಲ್ ಮೋಷನ್ ಏನಿರುತ್ತೆ, ಇದು ಯೂನಿಫಾರ್ಮ್ ಮೋಷನ್ ಆಗಿರುತ್ತೆ. ಹಾರಿಜಾಂಟಲ್ ಮೋಷನ್ ಯಾವಾಗ್ಲೂ ಯೂನಿಫಾರ್ಮ್ ಆಗಿರುತ್ತೆ. ಇಟ್ ಇಸ್ ಅನ್ಚೇಂಜ್ಡ್. ನೋಡಿ, ಇಟ್ ಇಸ್ ಅನ್ಚೇಂಜ್ಡ್, ಅದು ಚೇಂಜ್ ಆಗೋದಿಲ್ಲ. ಇಟ್ ಇಸ್ ಯೂನಿಫಾರ್ಮ್ ಮೋಷನ್. ಅದೇ ವರ್ಟಿಕಲ್ ಮೋಷನ್ ಏನಿರುತ್ತಲ್ಲ, ಇಟ್ ಇಸ್ ಅ ಯೂನಿಫಾರ್ಮ್ಲಿ ಆಕ್ಸಿಲರೇಟೆಡ್ ರಿಟಾರ್ಡೆಡ್ ಮೋಷನ್ ಆಗಿರುತ್ತೆ. ಓಕೆ, ಅಂಡ್ ನೆಕ್ಸ್ಟ್ ಇಲ್ಲಿ ನೀವು ಪಿಕ್ಚರ್ಸ್ ಅನ್ನ ನೋಡ್ತಾ ಹೋಗ್ಬೋದು. ಆಬ್ಲಿಕ್ ಪ್ರೊಜೆಕ್ಟೈಲ್ ಮೋಷನ್, ಆಬ್ಜೆಕ್ಟೈಲ್ ಮೋಷನ್, ಆಬ್ಲಿಕ್ ಆಬ್ಜೆಕ್ಟೈಲ್ ಮೋಷನ್, ಇದು ಲೆಫ್ಟ್ ಸೈಡ್. ಓಕೆ, ಇದು ಲೆಫ್ಟ್ ಸೈಡ್, ನಿಮ್ಮ ಒಂದು ಲೆಫ್ಟ್ ಸೈಡ್ ನೋಡ್ತಾ ಹೋಗಿ. ಓಕೆ, ಈ ರೀತಿ. ಅಂಡ್ ಹಾರಿಜಾಂಟಲ್ ಪ್ರೊಜೆಕ್ಟೈಲ್ ಮೋಷನ್ ಅನ್ನುವಂಥದ್ದು ಇಟ್ ಇಸ್ ಇನ್, ನೋಡಿ, ಫ್ಲೈಟ್ ತಗೊಂಡು ಇಲ್ಲಿ ತೋರಿಸ್ತಾ ಇದ್ದಾರೆ. ಓಕೆ, ಪ್ರೊಜೆಕ್ಟೈಲ್ ಮೋಷನ್ ಆನ್ ಆನ್ ಇನ್ಕ್ಲೈನ್ಡ್ ಪ್ಲೇನ್. ಓಕೆ,
and kinematic quantities of projectile motion. Okay, kinematic quantities of projectile motion. Kinematic quantities of projectile motion ಅಂತ ಹೇಳಿದಾಗ x axis is horizontal and y axis is vertical. Sin theta is the component along y axis and cos theta is component along x axis. Okay, sin theta is along y axis and cos theta along x axis. ಹೌದಲ್ವಾ? ಇಲ್ಲಿ ಅಂದ್ರೆ ಇದನ್ನ ಬೇಸ್ ಆಗಿ ಓಕೆ ಕೈನಮ್ಯಾಟಿಕ್ ಕ್ವಾಂಟಿಟೀಸ್ ಆಫ್ ಪ್ರೊಜೆಕ್ಟೈಲ್ ಮೋಷನ್ ಗೆ ಇರುವಂತ ಈಕ್ವೇಶನ್ಸ್ ನ ನೋಡ್ತಾ ಇರೋದು. ಓಕೆ, ಅಂಡ್ ಅದನ್ನ ನಾವು ನೋಡಿ v0 ಇಟ್ ಈಸ್ ದ ಇನಿಷಿಯಲ್ ವೆಲಾಸಿಟಿ ಅನ್ನ v0 ಅಂತ ತಗೊಂಡಿರೋದು. ಅಂಡ್ vx ಅನ್ನುವಂಥದ್ದು ಇಟ್ ಇಸ್ ವೆಲಾಸಿಟಿ ಅಲಾಂಗ್ x axis and velocity along y axis. So g is the acceleration due to gravity and t is the time taken. So acceleration ax is equal to 0. Acceleration x ಏನಿದೆಯಲ್ಲ along x axis is 0. Okay, along y axis ಏನು acceleration that is minus g. ಯಾಕೆ ಅಂದ್ರೆ it is an upward motion. ಹೌದಲ್ವಾ? And velocity along x axis ಏನಾಗಿರುತ್ತೆ v0 ಅಂದ್ರೆ 0 ಇರುತ್ತೆ. ಸೊ ದಟ್ cos theta and velocity along y axis ಏನಾಗಿರುತ್ತೆ that is also 0 sin theta minus gt ಅಂತ ತಗೋತೀವಿ. ಸೊ ದ ಮ್ಯಾಗ್ನಿಟ್ಯೂಡ್ ಆಫ್ ದ ವೆಲಾಸಿಟಿ ಏನಾಗುತ್ತೆ ಅವಾಗ v is equal to vx root of vx square plus vy square ಆಗುತ್ತೆ. ಓಕೆ, ಏನು ವೆಲಾಸಿಟಿ. ಅದೇ ಡಿಸ್ಪ್ಲೇಸ್ಮೆಂಟ್ ಏನಾಗುತ್ತೆ ಅಟ್ ಎನಿ ಟೈಮ್ t the projectiles horizontal and vertical displacement ಅನ್ನುವಂಥದ್ದು ಇದಾಗುತ್ತೆ. ಅದೇ ತರ ಮ್ಯಾಗ್ನಿಟ್ಯೂಡ್ ಆಫ್ ದ ಡಿಸ್ಪ್ಲೇಸ್ಮೆಂಟ್ ಏನಾಗುತ್ತೆ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಆಗುತ್ತೆ. ಮ್ಯಾಕ್ಸಿಮಮ್ ಹೈಟ್ ಆಫ್ ಪ್ರೊಜೆಕ್ಟೈಲ್ ಏನಾಗುತ್ತೆ h is equal to v0 ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ಬೈ 2g ಆಗುತ್ತೆ. ಸೊ ಇದಿಷ್ಟು. ಓಕೆ, ಅದ್ರಲ್ಲಿ ಏನ್ ಫಾರ್ಮುಲಾಸ್ ಬರುತ್ತಲ್ವಾ ಅದನ್ನೊಂದೇ ನೆನ್ಪಿಟ್ಕೊಂಡ್ರೆ ಸಾಕು. ಅಂಡ್ ಸರ್ಕ್ಯುಲರ್ ಮೋಷನ್, ಕಮಿಂಗ್ ಟು ಸರ್ಕ್ಯುಲರ್ ಮೋಷನ್, ನಾವೇನ್ ಹೇಳಿದ್ವಿ ಮೋಷನ್ ಇನ್ ಟೂ ಡೈಮೆನ್ಷನ್ ಅಲ್ಲಿ ಒಂದು ಪ್ರೊಜೆಕ್ಟೈಲ್ ಮೋಷನ್ ಮತ್ತೆ ಸರ್ಕ್ಯುಲರ್ ಮೋಷನ್ ಅಂತ ನೋಡಿದ್ವಿ. ಹೌದಲ್ವಾ? ಈಗ ಪ್ರೊಜೆಕ್ಟೈಲ್ ಮೋಷನ್ ಆಯ್ತು. ಈಗ ಸರ್ಕ್ಯುಲರ್ ಮೋಷನ್ ನೋಡಿ. ಇಟ್ ಇಸ್ ಅ ಮೂವ್ಮೆಂಟ್ ಆಫ್ ಎನ್ ಆಬ್ಜೆಕ್ಟ್ along the circumference of a circle or rotating along a circular path. It is always rotating along the circular path or circumference of a circle. It is along. Okay, so ಇದನ್ನ ನಾವು circular motion ಅಂತ ಹೇಳ್ತೀವಿ. So movement of an object along the circumference of a circle or rotating along a circular path ಇದ್ರೆ ಅದನ್ನ ನಾವು circular motion ಅಂತ ಹೇಳ್ತೀವಿ. And it can be uniform circular motion ಆಗಿರ್ಬೋದು with constant angular rate of rotation and constant speed, or non-uniform with a changing rate of rotation ಅಂತ ಹೇಳ್ತೀವಿ. So what are the examples for circular motion ಅಂತ ನೋಡಿದಾಗ an artificial satellite orbiting the earth at a constant height. ಆಮೇಲೆ ಇನ್ನೊಂದು a stone which is tied to a rope and is being swung in circles. ಓಕೆ, ಇವೆರಡು ಎಕ್ಸಾಂಪಲ್ಸ್. ಇಲ್ಲಿ ಯಾವ ರೀತಿ ಕ್ವೆಶನ್ಸ್ ಬರುತ್ತೆ ಅಂದ್ರೆ ಇಲ್ಲಿ ಏನ್ ಎಕ್ಸಾಂಪಲ್ಸ್ ಕೊಟ್ಟಿದಾರಲ್ವಾ ಇದನ್ನ ಕೊಟ್ಟು ಇದು ಪ್ರೊಜೆಕ್ಟೈಲ್ ಮೋಷನ್ ಅಥವಾ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂತ ಈ ರೀತಿ ಕ್ವೆಶನ್ಸ್ ಬರುವಂತದ್ದು. ಸೊ ಎಕ್ಸಾಂಪಲ್ಸ್ ಏನಿದೆ ಅವನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಅಂಡ್ ವೆಲಾಸಿಟಿ ಇನ್ ಸರ್ಕ್ಯುಲರ್ ಮೋಷನ್ ಅನ್ನ ನಾವು ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. v is equal to r d theta by dt is equal to r omega ಅಂತ ಹೇಳಿ. ಓಕೆ, ಆಕ್ಸಿಲರೇಷನ್ ಇನ್ ಸರ್ಕ್ಯುಲರ್ ಮೋಷನ್ ಅನ್ನ ಈ ರೀತಿ ಯಾವ ರೀತಿ a is equal to v into d theta by d dt is equal to v omega is equal to v square by r ಅಂತ. ಇಲ್ಲಿ ಒಮೆಗಾ ಏನಿದೆ ದಟ್ ಇಸ್ ಆಂಗುಲರ್ ರೇಟ್ ಆಫ್ ರೊಟೇಷನ್ ಅಂತ. ಓಕೆ, ಒಮೆಗಾ ಏನಿದೆ ದಟ್ ಇಸ್ ಆಂಗುಲರ್ ರೇಟ್ ಆಫ್ ರೊಟೇಷನ್. ಬೈ ರಿಅರೇಂಜ್ಮೆಂಟ್ ನಾವು ಅದನ್ನ ಒಮೆಗಾ ಇಸ್ ಈಕ್ವಲ್ ಟು v by r. ಓಕೆ, ಒಮೆಗಾ ಇಸ್ ಈಕ್ವಲ್ ಟು ವೆಲಾಸಿಟಿ ಬೈ r ಆಗಿರೋದ್ರಿಂದ ಆ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಅಂಡ್ v ಅನ್ನುವಂಥದ್ದು ಇಟ್ ಇಸ್ ಕಾನ್ಸ್ಟೆಂಟ್ ವೆಲಾಸಿಟಿ ವೆಕ್ಟರ್ v ಆಲ್ಸೋ rotates with constant magnitude v at the same angular rate omega. Okay, and next coming to force. Okay, force ಬಗ್ಗೆ ನೋಡ್ತಾ ಹೋಗೋಣ. ಫೋರ್ಸ್ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ಫೋರ್ಸ್ ಅನ್ನುವಂಥದ್ದು ಇಟ್ ಇಸ್ ಅ ಪುಷ್ ಆರ್ ಪುಲ್ ಅಪಾನ್ ಆನ್ ಆಬ್ಜೆಕ್ಟ್. ಒಂದು ಆಬ್ಜೆಕ್ಟ್ ಅನ್ನ ಪುಷ್ ಮಾಡೋದಾಗಿರ್ಬೋದು ಅಥವಾ ಫೋರ್ಸ್ಫುಲಿ ಅಂದ್ರೆ ನಾವೇನು ಒಂದು ಆಬ್ಜೆಕ್ಟ್ ಮೇಲೆ
ಪುಲ್ ಮಾಡ್ತೀವಿ, ಪುಷ್ ಮಾಡ್ತೀವಿ, ದಟ್ ಇಸ್ ಫೋರ್ಸ್. ದಟ್ ರಿಸಲ್ಟಿಂಗ್ ಏನಾಗುತ್ತೆ ಫ್ರಮ್ ದ ಆಬ್ಜೆಕ್ಟ್ಸ್ ಇಂಟರಾಕ್ಷನ್ ವಿತ್ ಅನದರ್ ಆಬ್ಜೆಕ್ಟ್. ಓಕೆ, ಸೊ ಇಟ್ ಇಸ್ ಅ ಪ್ರಾಡಕ್ಟ್ ಆಫ್ ಮಾಸ್ ಅಂಡ್ ಆಕ್ಸಲರೇಷನ್ ಅಂತ ಹೇಳ್ತೀವಿ. ಇಟ್ ಇಸ್ ಅ ಪ್ರಾಡಕ್ಟ್ ಆಫ್ ಮಾಸ್ ಅಂಡ್ ಆಕ್ಸಲರೇಷನ್ ಅಂತ ಹೇಳ್ತೀವಿ. ಇಟ್ಸ್ ಯೂನಿಟ್ ಈಸ್ ನ್ಯೂಟನ್ ಅಂಡ್ ರೆಪ್ರೆಸೆಂಟೆಡ್ ಬೈ ಸಿಂಬಲ್ ಎಫ್. ಇಟ್ಸ್ ಯೂನಿಟ್ ಏನು, ಇದರ ಯೂನಿಟ್ ನ್ಯೂಟನ್. ಓಕೆ, ಅಂಡ್ ಅದ್ರ ಸಿಂಬಲ್ ಎಫ್ ಅಂತ ಕರಿತೀವಿ, ಫೋರ್ಸ್ದು ಎಫ್. ಓಕೆ, ಅದನ್ನ ನ್ಯೂಟನ್ದು ಸಿಂಬಲ್ ನಾವು ಕ್ಯಾಪಿಟಲ್ ಎನ್ ಅಂತ ನಾವು ಇಂಡಿಕೇಟ್ ಮಾಡ್ತೀವಿ. ಸೊ ಫೋರ್ಸ್ ಇಸ್ ಇಕ್ವಲ್ ಟು ಮಾಸ್ ಇಂಟು ಆಕ್ಸಲರೇಷನ್ ಎಫ್ ಇಸ್ ಇಕ್ವಲ್ ಟು ಎಂ ಎ. ನೋಡಿ, ಈ ಎಂ ಎ ಅಂತ ಏನ್ ಎ ಡ್ಯಾಶ್ ರೆಪ್ರೆಸೆಂಟ್ ಮಾಡ್ತೀವಿ, ದಟ್ ಈಸ್ ವೆಕ್ಟರ್ ಕ್ವಾಂಟಿಟಿ ಅಂತ. ಓಕೆ, ಫೋರ್ಸ್ ಕೂಡ ಏನು, ದಟ್ ಈಸ್ ವೆಕ್ಟರ್ ಕ್ವಾಂಟಿಟಿ. ಫೋರ್ಸ್ ಇಸ್ ಆಲ್ಸೋ ವೆಕ್ಟರ್ ಕ್ವಾಂಟಿಟಿ, ಆಕ್ಸಲರೇಷನ್ ಇಸ್ ಆಲ್ಸೋ ವೆಕ್ಟರ್ ಕ್ವಾಂಟಿಟಿ. ಸೊ 1 Newton is equal to 1 kg into 1 meter per second square. 1 kg into 1 meter per second square. ಇದು mass 1 kg and acceleration is meter per second square. And centrifugal force ಮತ್ತೆ centripetal force ಬಗ್ಗೆ ನೋಡ್ತಾ ಹೋಗೋಣ. ಫೋರ್ಸ್ ಅಲ್ಲಿ centrifugal force ಬಂದು ಕ್ರಿಶ್ಚಿಯನ್ ಹೈಗನ್ಸ್ ರವರು centrifugal force ಬಗ್ಗೆ ಹೇಳ್ತಾರೆ. Okay, Christian Huygens. Okay, it is the tendency of an object following a curved path to fly outwards away from the center of the curve. So it is the inertia of motion ಅಂತ ಹೇಳ್ತೀವಿ. ನೋಡಿ, centrifugal force is said to be inertia of motion. ಚೆನ್ನಾಗಿ ನೆನಪಿಟ್ಕೋಬೇಕು ಇದನ್ನ. centrifugal force, inertia of motion. Example, mud flying off a tire. ಆಮೇಲೆ children pushed out on a round about. Okay, ಇನ್ನು centripetal force ಅಂತ ಅನ್ನುವಂಥದ್ದನ್ನ ಇಟ್ ಇಸ್ given by Isaac Newton in 1684 ಅಲ್ಲಿ. ಸೆಂಟ್ರಿಪಿಟಲ್ ಫೋರ್ಸ್ ಐಸಾಕ್ ನ್ಯೂಟನ್ ಅವರು, ಸೆಂಟ್ರಿಫ್ಯೂಗಲ್ ಫೋರ್ಸ್ ಕ್ರಿಶ್ಚಿಯನ್ ಹೈಗನ್ಸ್ ಅವರು. ಓಕೆ, ಚೆನ್ನಾಗಿ ನೆನಪಿಟ್ಕೊಳ್ಳಿ. ದ ಫೋರ್ಸ್ ದಟ್ ಕೀಪ್ಸ್ ಆನ್ ಆಬ್ಜೆಕ್ಟ್ ಮೂವಿಂಗ್ ವಿತ್ ದ ಯೂನಿಫಾರ್ಮ್ ಸ್ಪೀಡ್ ಅಲಾಂಗ್ ಎ ಸರ್ಕ್ಯುಲರ್ ಪಾತ್, ಅದನ್ನ ನಾವೇನು ಹೇಳ್ತೀವಿ, ಸೆಂಟ್ರಿಪಿಟಲ್ ಫೋರ್ಸ್ ಅಂತ ಹೇಳ್ತೀವಿ. ಸೊ ಎಕ್ಸಾಂಪಲ್, ಸ್ಯಾಟಲೈಟ್ ಆರ್ಬಿಟಿಂಗ್ ಎ ಪ್ಲಾನೆಟ್. ಸ್ಯಾಟಲೈಟ್ ಆರ್ಬಿಟಿಂಗ್ ಎ ಪ್ಲಾನೆಟ್ ಇದೆಯಲ್ಲ, ದಿಸ್ ಇಸ್ ದ ಗುಡ್ ಎಕ್ಸಾಂಪಲ್ ಫಾರ್ ಸೆಂಟ್ರಿಪಿಟಲ್ ಫೋರ್ಸ್. ಸೊ ಅದನ್ನ ಯಾರು ಕೊಟ್ಟಿದ್ದು, ಐಸಾಕ್ ನ್ಯೂಟನ್. ಅಂಡ್ ಸೆಂಟ್ರಿಫ್ಯೂಗಲ್ ಫೋರ್ಸ್ ಕ್ರಿಶ್ಚಿಯನ್ ಹೈಗನ್ಸ್. ಸೊ ಮತ್ತೊಮ್ಮೆ ನೋಡ್ಬಿಡೋಣ, ನಾವೇನ್ ನೋಡಿದ್ವಿ, ಈಕ್ವೇಶನ್ಸ್ ಆಫ್ ಮೋಷನ್ಸ್ ಬಗ್ಗೆ ನೋಡ್ತಾ ಇದ್ವಿ, ಹೌದಲ್ವಾ. ಸೊ ಈಕ್ವೇಶನ್ಸ್ ಆಫ್ ಮೋಷನ್ ಅಂದ್ರೆ ಏನು, ಅವನ್ನ ಏನಕ್ಕೆ ಯೂಸ್ ಮಾಡ್ತೀವಿ, ದೇ ಆರ್ ಯೂಸ್ಡ್ ಟು ಡಿಸ್ಕ್ರೈಬ್ ವೇರಿಯಸ್ ಕಾಂಪೋನೆಂಟ್ಸ್ ಆಫ್ ಅ ಮೂವಿಂಗ್ ಆಬ್ಜೆಕ್ಟ್. ಅದರಲ್ಲಿ ನೋಡಿ, ಡಿಸ್ಪ್ಲೇಸ್ಮೆಂಟ್, ವೆಲಾಸಿಟಿ, ಟೈಮು ಮತ್ತೆ ಆಕ್ಸಲರೇಷನ್ ಇವೆಲ್ಲವನ್ನು ನಾವು ಕೈನಮ್ಯಾಟಿಕ್ ವೇರಿಯೇಬಲ್ಸ್ ಅಂತ ಕರೆದ್ವಿ. ಅದರೊಳಗಡೆ ನಾವು 3 ಈಕ್ವೇಶನ್ಸ್ ಬಂದು v is equal to u plus 80, v square is equal to u square plus 2as, s is equal to ut plus half 80 square. ಇವೆಲ್ಲ ಏನು, ಲಾ ಆಫ್ ಕಾನ್ಸ್ಟೆಂಟ್ ಆಕ್ಸಲರೇಷನ್ ಅಂತ ಕೂಡ ಅದನ್ನ ಕರೀತಾರೆ. ಜೊತೆಗೆ ಈಕ್ವೇಶನ್ಸ್ ಆಫ್ ಮೋಷನ್ ಅಂಡರ್ ಗ್ರಾವಿಟಿಯಲ್ಲಿ ಡೌನ್ವರ್ಡ್ ಡೈರೆಕ್ಷನ್ ಇದ್ದಾಗ ನಾವು 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ತಗೋತೀವಿ. ಅದೇ ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ಇತ್ತು ಅಂದ್ರೆ -9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಕರಿತೀವಿ. ಸೊ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಎ ಬಾಡಿ ಇನ್ nth ಸೆಕೆಂಡ್ ಅನ್ನ ಎಸ್ nth is equal to u plus 2n minus n a/2 ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಅಂಡ್ ಮೋಷನ್ ಇನ್ 2 ಡೈಮೆನ್ಷನ್ಸ್ ಬಗ್ಗೆ ಮಾತಾಡೋದಾದ್ರೆ, ಮೋಷನ್ ಇನ್ 2 ಡೈಮೆನ್ಷನ್ ಏನಿರುತ್ತಲ್ಲ, ಅಫ್ ಕೋರ್ಸ್ ಮೋಷನ್ ಆಫ್ ಅನ್ ಆಬ್ಜೆಕ್ಟ್ ಈಸ್ ಆಲ್ವೇಸ್ ಇನ್ 2 ಡೈಮೆನ್ಷನ್. ಸೊ 2 ಡೈಮೆನ್ಷನ್ ಅಲ್ಲಿ ಇರುತ್ತೆ. ಸೊ ದಟ್ ಅದರಲ್ಲಿ ನಾವು 2 ಟೈಪ್ಸ್ ನಾವು ನೋಡ್ತೀವಿ, ಒಂದು ಪ್ರೊಜೆಕ್ಟೈಲ್ ಮೋಷನ್ ಮತ್ತೆ ಸರ್ಕ್ಯುಲರ್ ಮೋಷನ್. ಪ್ರೊಜೆಕ್ಟೈಲ್ ಮೋಷನ್ ಬಗ್ಗೆ ಮಾತಾಡೋದಾದ್ರೆ, it is a form of motion in which an object or particle is thrown near the earth's surface. It moves along a curved path under the action of gravity only. Okay, so velocity of projectile ಏನಿರುತ್ತೆ, that is always changes by acceleration vector in unit time ಆಗಿರುತ್ತೆ. and ಪ್ರೊಜೆಕ್ಟೈಲ್ ಮೋಷನ್ ಅಲ್ಲೂ ಕೂಡ ಹಾರಿಜಾಂಟಲ್ ಮೋಷನ್ ಮತ್ತೆ ವರ್ಟಿಕಲ್ ಮೋಷನ್ ಅಂತ 2 ಪಾರ್ಟ್ಸ್ ಬರುತ್ತೆ. ಓಕೆ, ದೆನ್ ಆಕ್ಸಲರೇಷನ್ ಅನ್ನುವಂಥದ್ದು ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಫಾರ್ಮುಲಾ. ಓಕೆ, ಅದು ಆಯ್ತು. ಅಂಡ್ ಸರ್ಕ್ಯುಲರ್ ಮೋಷನ್ ಬಗ್ಗೆ ಮಾತಾಡೋದಾದ್ರೆ, ಸರ್ಕ್ಯುಲರ್ ಮೋಷನ್ ಅಂತ ಹೇಳಿದ್ರೆ, ಇಟ್ ವಾಸ್ ದ ಮೂವ್ಮೆಂಟ್ ಆಫ್ ಆಬ್ಜೆಕ್ಟ್ ಅಲಾಂಗ್ ದ ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ ಆರ್ ರೊಟೇಟಿಂಗ್ ಅಲಾಂಗ್ ಎ ಸರ್ಕ್ಯುಲರ್ ಪಾತ್ ಅಂತ ಹೇಳ್ತೀವಿ. ಇಟ್ ಕ್ಯಾನ್ ಬಿ ಯೂನಿಫಾರ್ಮ್ ವಿತ್ ಕಾನ್ಸ್ಟೆಂಟ್ ಆಂಗ್ಯುಲರ್ ರೇಟ್ ಆಫ್ ರೊಟೇಷನ್ ಅಂಡ್ ಕಾನ್ಸ್ಟೆಂಟ್ ಸ್ಪೀಡ್, ಆರ್ ನಾನ್ ಯೂನಿಫಾರ್ಮ್ ವಿತ್ ಎ ಚೇಂಜಿಂಗ್ ರೇಟ್ ಆಫ್ ರೊಟೇಷನ್ ಅಂತ ಹೇಳ್ತೀವಿ. ಓಕೆ, ಎಕ್ಸಾಂಪಲ್ ಫಾರ್ ಸರ್ಕ್ಯುಲರ್ ಮೋಷನ್ ಏನೇನೆಲ್ಲ ಒಳಗೊಂಡಿದೆ ಅಂದ್ರೆ, artificial satellite orbiting the earth at a constant height, ಆಮೇಲೆ a stone which is tied to a rope and is being swung in circles. ನಾವು ಅದೇ ಒಂದ್ ಕೈಯಲ್ಲಿ ಒಂದು ದಾರ ಇಟ್ಕೊಂಡು ಕಲ್ ತಗೊಂಡು ಹಿಂಗೆ ತಿರುಗಿಸ್ತೀವಲ್ವ ಸರ್ಕ್ಯುಲರ್ ಪಾತ್ ಅಲ್ಲಿ, ಅದು. ಅಂಡ್ ವೆಲಾಸಿಟಿ ಇನ್ ಸರ್ಕ್ಯುಲರ್ ಮೋಷನ್, ಅದ್ರದ್ದು ಫಾರ್ಮುಲಾ ನೋಡಿ, v is equal to r d theta by d dt is equal to r omega. ಓಕೆ, ಒಮೆಗಾದು ಫಾರ್ಮುಲಾ ಏನು, ಒಮೆಗಾ ಫಾರ್ಮುಲಾ ಬಂದು v by r. ಓಕೆ, ಒಮೆಗಾದು v by r. ಸೊ ಹಾಗಾಗಿ ಅಲ್ಲಿ
ಏನಾಗಿದೆ ಈ ರೀತಿ ಏನು ಐಸೋಲೇಷನ್ ಸರ್ಕ್ಯುಲರ್ ಮೋಷನ್ ಈ ರೀತಿ ರೆಪ್ರೆಸೆಂಟ್ ಮಾಡ್ತಾರೆ. ಓಕೆ, and force ನೋಡಿ, a force is a push or pull upon an object resulting from the object's interaction with another object. ಸೊ ಇಲ್ಲಿ ಏನ್ ಇಂಪಾರ್ಟೆಂಟ್, F is equal to ma and ಯಾವುದು ವೆಕ್ಟರ್ ಕ್ವಾಂಟಿಟಿ ಅಂತ ಹೇಳಿ ಮೇಲೆ ಡ್ಯಾಶ್ ಹಾಕಿದ್ದಾರೆ. ಅಂಡ್ centrifugal force given by Christian Huygens, centripetal force given by Isaac Newton. ಓಕೆ, ಸೊ ಮುಂದಿನ ಒಂದು ತರಗತಿಯಲ್ಲಿ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.